ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ಲು ಮತ್ತು ಮಹಾರಾಷ್ಟ್ರ ಕಡೆನೂ ತುಂಬ ಮಾಡ್ತಾರೆ. ಇದನ್ನು ರೊಟ್ಟಿ ಜೊತೆ ಮಾಡ್ತಾರೆ. ನಾನು ಮಾಡ್ತಾಯಿರೋದು ಜುಣ್ಕ. ನಿಮಗೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಕಡಲೆ ಹಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಜೀರಿಗೆ, ಕರಿಬೇವಿನ ಸೊಪ್ಪು, ಲವಂಗ 2, ಚಕ್ಕೆ ಸ್ವಲ್ಪ, 1/4 ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಒಂದು ಕುಟಾಣಿ ತಗೊಂಡು ಜೀರಿಗೆ, ಚಕ್ಕೆ, ಲವಂಗನ ಫಸ್ಟು ಕುಟ್ಕೊಳ್ಬೇಕು. ಬೆಳ್ಳುಳ್ಳಿನೂ ಒಟ್ಟಿಗೆ ಕುಟ್ಟಿದ್ರೆ ಅದು ನುಣ್ಣಗಾಗೋದಿಲ್ಲ, ನೆಂದ್ಕೊಂಡು. ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ನುಣ್ಣಗೆ ಕುಟ್ಕೊಳ್ಳೋಣಂತೆ. ನೋಡಿ ಇದಿಷ್ಟನ್ನು ಕುಟ್ಟಿದ್ದೀನಿ. ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣಂತೆ. ನೆಕ್ಸ್ಟು ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು. ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು 1 ಬೌಲು. ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ಬೇಕಾಗತ್ತೆ ಇದಕ್ಕೆ. ಹಾಕ್ಕೊಂಡು ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣಂತೆ. ತುಂಬ ಗಟ್ಟಿ ಬೇಡ, ತುಂಬ ತೆಳ್ಳಗೂ ಬೇಡ, ಒಂದು ಮೀಡಿಯಮಲ್ಲಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ಇದ್ದರೆ ಸಾಕು. ಇದನ್ನು ಸೈಡಿಗೆ ಇಟ್ಕೊಳ್ಳೋಣಂತೆ. ಒಂದು ಬಾಣಲೆ ಇಟ್ಕೊಳ್ಳೋಣ. ಇವಾಗ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣಂತೆ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನೂ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣಂತೆ. ಇದು ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಿಲ್ಲ ಅಂದರೆ ಹಸಿ ಹಸಿ ಥರ ಫೀಲ್ ಆಗುತ್ತೆ ತಿನ್ನಬೇಕಾದ್ರೆ. ಈಗ ಕೆಂಪಗಾಗಿದೆ ಈರುಳ್ಳಿ. ನೆಕ್ಸ್ಟ್ ನಾವು ಜೀರಿಗೆ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಕುಟ್ಟಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ 1/4 ಚಮಚ ಅರಿಶಿನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1 ನಿಮಿಷ ಬಾಡಿಸ್ಕೊಳ್ಳೋಣಂತೆ. ಇದು ತುಂಬ ಬೇಗನೂ ಆಗುತ್ತೆ. ಸಿಂಪಲ್ ರೆಸಿಪಿ ಇದು, ಏನು ಕಷ್ಟ ಇಲ್ಲ ಇದರೊಳಗಡೆ. ಎಲ್ಲ ಫ್ರೈ ಆದಮೇಲೆ 1 ಲೋಟ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಆವಾಗಲೇ ಬ್ಯಾಟರ್ ರೆಡಿ ಮಾಡಬೇಕಾದ್ರೆ ಅರ್ಧ ಲೋಟ ಹಾಕ್ಕೊಂಡಿದ್ದೆ. ಇವಾಗ 1 ಲೋಟ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲದನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣಂತೆ. ಒಂದು ಕುದಿ ಬರಬೇಕದು, ಅಲ್ಲಿವರೆಗೂ ಬಿಡಿ ಅದನ್ನು, ಜಾಸ್ತಿ ಕುದಿಸೋದು ಬೇಡ. ಇವಾಗ ಉರಿ ಸಣ್ಣ ಮಾಡಿಕೊಂಡು ಕಡಲೆ ಹಿಟ್ಟಿಂದು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಹಾಕ್ಕೊಳ್ತಾ ಕಲಿಸ್ತಾ ಇರಬೇಕು. ಇಲ್ಲಾಂದರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಗಂಟು ಥರ ಗಂಟಾಯಿತು ಅಂದರೆ ಪಲ್ಯ ಸರಿಯಾಗಿ ಬರೋದಿಲ್ಲ ಅದು. ಇವಾಗ ನೋಡಿ ಗಂಟಿಲ್ದಂಗೆ ಸಾಫ್ಟಾಗಿ ಬಂದಿದೆ ಅಲ್ವ. ಇದಕ್ಕೊಂಚೂರು ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಲಿಡ್ ಮುಚ್ಚಿಬಿಟ್ಟು 2 ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ. ಇವಾಗ 2 ನಿಮಿಷ ಆಗಿದೆ. ತೆಗೆದು ನೋಡ್ತಾ ಇದ್ದೀನಿ ನಾನು. ಒಂದು ಸತಿ ಕೈ ಆಡಿಸ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ ಈ ಥರ ಚೆನ್ನಾಗಾಗಿದೆ. ಇವಾಗ ಇನ್ನೂ ಸ್ವಲ್ಪ ಬೇಯಬೇಕಿದು. ಇನ್ನೊಂದು ಸತಿ ಲಿಡ್ ಮುಚ್ತಾ ಇದ್ದೀನಿ ನಾನು. 2 ನಿಮಿಷ ಬಿಡೋಣಂತೆ ಮತ್ತೆ. ಈಗ 2 ನಿಮಿಷ ಆಗಿದೆ. ಮತ್ತೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಇವಾಗ ಆಗಿದೆ ಇದು. ಇಷ್ಟಾದರೆ ಸಾಕು. ಜುಣ್ಕ ಪಲ್ಯ ರೆಡಿಯಾಗಿದೆ ಇದು. ನೋಡಿ ಗಂಟಿಲ್ಲ ಏನಿಲ್ಲ, ಚೆನ್ನಾಗೇ ಬಂದಿದೆ ಸಾಫ್ಟಾಗಿ. ಇದನ್ನು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ರಾಗಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ರಾಗಿ ರೊಟ್ಟಿ, ಜುಣ್ಕ ಪಲ್ಯ, ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿರುತ್ತೆ, ಬೇಗನೂ ಆಗುತ್ತೆ ಇದು. ನಿಮಗೆ ಹೇಗೆ ಅನಿಸ್ತು ಈ ಜುಣ್ಕ ಪಲ್ಯದ ರೆಸಿಪಿ? ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.